ನಮಗೆ ದೈಹಿಕವಾಗಿ ಮಾನಸಿಕವಾಗಿ ನೋವಾದಾಗ ಬರುವ ಭಾಷೆ ಮಾತೃಭಾಷೆ. ಮಗುವಾಗಿದ್ದಾಗ ತೊದಲು ನುಡಿಗಳನ್ನು ಆಡುವ ಭಾಷೆ ಮಾತೃಭಾಷೆ. ಮಾತೃಭಾಷೆಯನ್ನೇ ಉಸಿರಾಗಿಸಿಕೊಂಡು ಬದುಕುತ್ತಿರುವ ಪ್ರತಿಯೊಬ್ಬ ಕನ್ನಡಿಗನಿಗೂ ಗರ್ವವಿರಬೇಕು, ಗೌರವವಿರಬೇಕು. ಕನ್ನಡ ಭಾಷೆ ಬೆಳೆದು ಬಂದ ಹಾದಿ, ಇತಿಹಾಸದ ಅರಿವು ಪ್ರಜ್ಞಾವಂತ ಕನ್ನಡಿಗರಿಗೆ ಇರಲೇಬೇಕು. ಕನ್ನಡ ಭಾಷೆಯ ಮೂಲ ದ್ರಾವಿಡ ಭಾಷೆಯಾದರೂ ಅದು ತನ್ನದೇ ಆದ ಲಿಪಿಯನ್ನು ಹೊಂದಿದೆ. ಕನ್ನಡ ಭಾಷೆಯು ಸುಮಾರು 2000 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ದ್ರಾವಿಡ ಭಾಷೆಯ ತಜ್ಞ ಸ್ಟಾನ್ಫೋರ್ಡ್ ಅವರ ಅಭಿಪ್ರಾಯವಂತೆ ಪೂರ್ವ ಹಳೆಗನ್ನಡ, ಹಳೆಗನ್ನಡ, ನಡುಗನ್ನಡ, ಹೊಸಗನ್ನಡಗಳಂತಹ 4 ಚರಿತ್ರೆಯನ್ನು ಹೊಂದಿದ ನಮ್ಮ ಹೆಮ್ಮೆಯ ಕನ್ನಡ. ಅಷ್ಟೇ ಯಾಕೆ ಭಾರತ ಗಣರಾಜ್ಯದ ಅಧಿಕೃತ 22 ಭಾಷೆಗಳಲ್ಲಿ ಕೇವಲ 11 ಭಾಷೆಗಳಿಗೆ ಮಾತ್ರ ಶಾಸ್ತ್ರೀಯ ಸ್ಥಾನಮಾನ ದೊರಕಿವೆ. ಅಂತಹ ಭಾಷೆಗಳಲ್ಲಿ ನಮ್ಮ ಕನ್ನಡ ಭಾಷೆಯೂ ಒಂದು. ಭಾರತ ಸಾಹಿತಿಗಳಿಗೆ ನೀಡುವ ಅತ್ಯುನ್ನತ ಪ್ರಶಸ್ತಿ ಎಂದರೆ ಅದು ಜ್ಞಾನಪೀಠ ಪ್ರಶಸ್ತಿ. ಅಂತಹ ಪ್ರಶಸ್ತಿಯನ್ನು ಅತಿ ಹೆಚ್ಚು ಪಡೆದಿರುವ ಭಾಷೆಗಳಲ್ಲಿ ನಮ್ಮ ಕನ್ನಡ ಭಾಷೆಯೂ ಒಂದು. ಆದರೆ ಇಂತಹ ಸಮೃದ್ಧ ಭಾಷೆ ಕನ್ನಡದ ಸ್ಥಿತಿ ಇಂದಿನ ದಿನಮಾನಗಳಲ್ಲಿ ಏನಾಗಿದೆ ಎಂಬುದನ್ನು ಪ್ರಜ್ಞಾವಂತರಾದ ನಾವು ಯೋಚಿಸಲೇಬೇಕು. ಕೊಡಲಿಯ ಕಾವಿಗೆ ಕೊಡಲಿಯೇ ಮೃತ್ಯು ಎಂಬಂತೆ ಕನ್ನಡ ಭಾಷೆಯ ಅಳಿವಿಗೆ ಕನ್ನಡಿಗರೇ ಕಾರಣ ಎಂದು ಹೇಳಿದರೆ ತಪ್ಪಾಗಲಾರದು. ಆತ್ಮೀಯರೇ, ನಾನೊಬ್ಬ ಉದ್ಯೋಗಿ, ವಿದ್ಯಾವಂತೆ ಎಂಬ ಅಹಂನಲ್ಲಿ ಪ್ರತಿಷ್ಠೆ, ಪರಾಕಾಷ್ಠೆಗಾಗಿ ಮಾತೃಭಾಷೆಯನ್ನು ಮರೆತು ಪರಭಾಷೆಯನ್ನು ಆಡುವುದನ್ನು ಬಿಡಬೇಕು. ಹಾಗೆ ಪರಭಾಷಿಗರನ್ನು ಕನ್ನಡದಲ್ಲಿ ಮಾತಾಡಿಸಿ ಅವಶ್ಯಕತೆಯ ಅರಿವು ಮೂಡಿದಾಗ ಭಾಷೆ ಕಲಿಕೆ ತಾನಾಗಿಯೇ ಆಗುತ್ತದೆ. ಪರಭಾಷೆಯ ವ್ಯಾಮೋಹ, ವಿಶೇಷವಾಗಿ ಇಂಗ್ಲಿಷ್ ಭಾಷೆಯ ವ್ಯಾಮೋಹ ಪ್ರತಿನಿತ್ಯ ಹೆಚ್ಚುತ್ತಿದೆ. ಆತ್ಮೀಯರೇ, ಕನ್ನಡದ ವ್ಯಾಪ್ತಿ ಚಿಕ್ಕದು ಎಂಬ ಕೀಳರಿಮೆಯಿಂದ ಹೊರಬನ್ನಿ. ಏಕೆಂದರೆ ಜಗತ್ತಿನ 23ನೇ ಅತಿ ಹೆಚ್ಚು ಜನನಾಡು ಭಾಷೆ ಎಂದರೆ ಅದು ಕನ್ನಡ ಎಂಬುದನ್ನು ಮರೆಯಬೇಡಿ. ಆತ್ಮೀಯರೇ, ತಂತ್ರಜ್ಞಾನ ವಿಜ್ಞಾನದ ಬೆಳವಣಿಗೆಯಿಂದ ಈ ಆಧುನಿಕ ಯುಗದಲ್ಲಿ ಓದುವ ಅಭ್ಯಾಸ ಕ್ಷೀಣಿಸುತ್ತಿದೆ. ಪಾಲಕರು ತಮ್ಮ ಮಕ್ಕಳಿಗೆ ಕಥೆ, ಕವನ, ಕಾದಂಬರಿ, ಚುಟುಕು ಸಾಹಿತ್ಯಗಳ ಪುಸ್ತಕಗಳನ್ನು ನೀಡಿ ಓದುವ ಅಭ್ಯಾಸ ಬೆಳೆಸಬೇಕು. ಹಾಗೆ ಶಾಲೆಗಳಲ್ಲಿ ಕನ್ನಡ ಭಾಷೆ ಕಡ್ಡಾಯ ಭಾಷೆಯಾಗಬೇಕು. ಆತ್ಮೀಯರೇ, ಹಾಗೆಂದು ನಾನು ಅನ್ಯ ಭಾಷೆಯ ವಿರೋಧಿಯಲ್ಲ. ಸಂವಹನಕ್ಕಾಗಿ, ಜೀವನಕ್ಕಾಗಿ ಬೇಕು ಹಲವು ಭಾಷೆ. ಆದರೆ ಉಸಿರಲ್ಲಿ ಉಸಿರಾಗಿಸಿಕೊಂಡು ಜೀವಿಸುವ ನನ್ನ ಮಾತೃಭಾಷೆ ಕನ್ನಡ ಎಂದು ಗರ್ವದಿಂದ ಹೇಳುವೆ. ಆತ್ಮೀಯರೇ, ಎಲ್ಲಿಯವರೆಗೂ ಕನ್ನಡ ಆಡು ಭಾಷೆಯಾಗುವುದಿಲ್ಲವೋ, ಎಲ್ಲಿಯವರೆಗೂ ಶಿಕ್ಷಣದಲ್ಲಿ ಪ್ರಧಾನ ಭಾಷೆಯಾಗುವುದಿಲ್ಲವೋ ಅಲ್ಲಿಯವರೆಗೂ ಕನ್ನಡ ನಾಡಿನಲ್ಲಿ, ಕನ್ನಡ ನಾಡಿಗೆ, ಕನ್ನಡ ಭಾಷೆಗೆ ಸಮಸ್ಯೆಗಳು ತಪ್ಪಿದಲ್ಲ ಎಂಬುವ ಅರಿವು ಕನ್ನಡಿಗರಿಗೆ ಇರಲೇಬೇಕು. ಸ್ನೇಹಿತರೆ, ಕನ್ನಡಿಗರಾದ ನಾವು ಪ್ರತಿ ಹೆಜ್ಜೆ ಹೆಜ್ಜೆಗೂ ತನು ಮನದಿಂದ ಕನ್ನಡ ಭಾಷೆಯನ್ನು ಉಳಿಸಿ ಬೆಳೆಸಿ ಸಮೃದ್ಧಗೊಳಿಸಬೇಕು ಎಂಬ ಅರ್ಥಪೂರ್ಣವಾದ ಸಂದೇಶವನ್ನು ಅರಿತಾಗ ಮಾತ್ರ ಕನ್ನಡ ಭಾಷೆಯನ್ನು ಉಳಿಸಿ ಬೆಳೆಸಬಹುದು. ಎಲ್ಲ ಭಾಷೆಗಳಿಗೆ ಪ್ರಾಧಾನ್ಯತೆ ನೀಡೋಣ, ಆದರೆ ಕನ್ನಡ ಭಾಷೆಯನ್ನು ಆರಾಧಿಸೋಣ ಎಂದು ಹೇಳುತ್ತಾ ನನ್ನ ಮಾತುಗಳಿಗೆ ವಿರಾಮ ನೀಡುತ್ತೇನೆ. ಸಿರಿಗನ್ನಡಂ ಬಾಳ್ಗೆ, ಸಿರಿಗನ್ನಡಂ ಗೇಳ್ಗೆ, ಸಿರಿಗನ್ನಡಂ ಏಳ್ಗೆ. ಜೈ ಕನ್ನಡ, ಜೈ ಕನ್ನಡ. ಎಂಥ ಮಾತು, ಆಹಾ ಎಂತಹ ಚಾಕಚಕ್ಯತೆ! ನುಡಿಯಲ್ಲಿ ಕನ್ನಡದ ಅದ್ಭುತ ಶಕ್ತಿ, ಸಂಸ್ಕೃತಿಯ ದೀಪ, ಭಾಷೆಯ ಹಿರಿಮೆ. ಭಾಷಣದ ಪ್ರತಿ ಪದವು ಹೃದಯಕ್ಕೆ ತಲುಪಿತು.